ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯಕಥೆಗಳಿಗೆ ಸ್ವಾಗತ. ನಾರಾಯಣಂ ನಮಸ್ಕೃತ್ಯ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಬುದ್ಧೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ನಿಮಗೆ ಇವತ್ತು ಸ್ಕಾಂದ ಪುರಾಣದಿಂದ ಒಂದು ಅದ್ಭುತವಾದ ಕಥೆನ ತಂದಿದ್ದೀನಿ. ಈ ಕತೆ ಶ್ರೀಕೃಷ್ಣ ಭಗವಾನರು ಮತ್ತೆ ಅರ್ಜುನರು ಪುರಬೀದಿಯಲ್ಲಿ ಸುತ್ತುತ್ತಿರುವಾಗ ಅಲ್ಲಿ ಒಬ್ಬ ಭಿಕ್ಷುಕ ಕಂಡು ಇವರನ್ನ ಭಿಕ್ಷೆ ಯಾಚಿಸಿದಾಗ ಅರ್ಜುನ ಭಿಕ್ಷೆ ಕೊಟ್ಟ. ಆ ಭಿಕ್ಷೆ ಯಾಕೆ ನಿಲ್ಲಿಲ್ಲ, ಮತ್ತೆ ಆ ಭಿಕ್ಷೆನ ಒಬ್ಬ ಕಳ್ಳ ಸಹ ತಗೊಂಡೋದ. ಮತ್ತೊಂದು ದಿನ ಮತ್ತೆ ಅರ್ಜುನ ಇನ್ನೊಂದು ಸಹ ಕೊಟ್ಟ. ಏನದು, ಮತ್ತೆ ಅದು ಸಹ ಅವನಿಗೆ ನಿಲ್ಲಿಲ್ಲ. ಕಾರಣ ಏನು? ಆದರೆ ಶ್ರೀಕೃಷ್ಣ ಭಗವಾನರು ಎರಡು ಕಾಸು ಕೊಟ್ಟರು. ಅದು ನಿಲ್ಲೋದಕ್ಕೆ ಕಾರಣ ಏನು, ಮತ್ತೆ ಅವನ ಅದೃಷ್ಟ ಹೇಗೆ ಬದಲಾಯಿತು, ಇವೆಲ್ಲ ತಿಳ್ಕೊಬೇಕಾ? ಈ ಕಥೆನ ಕೇಳಿದಾಗ ನಿಮಗೆ ಅದರ ಪರಿಪೂರ್ಣ ವಿಚಾರ ಗೊತ್ತಾಗುತ್ತೆ. ಪೂರ್ವದಲ್ಲಿ ಮಹಾಭಾರತದ ಯುದ್ಧದ ನಂತರ ಕೃಷ್ಣಾರ್ಜುನರು ಪ್ರತಿದಿನ ಸಂಜೆ ವೇಳೆ ವಿಹಾರಕ್ಕೆ ಅಂತ ಪುರಬೀದಿಗಳಲ್ಲಿ ಬರ್ತಾ ಇದ್ರು. ಪುರಬೀದಿಗಳಲ್ಲಿ ಬರುವಾಗ ಜನರ ಯೋಗಕ್ಷೇಮ, ಅವರ ವ್ಯಾಪಾರ ವಹಿವಾಟುಗಳನ್ನ ಹೇಗೆ ನಡೀತಾ ಇದೆ ಅಂತ ನೋಡಿಕೊಂಡು ಬರೋದಕ್ಕೆ ಪ್ರತಿದಿನ ಬರ್ತಾ ಇದ್ರು. ಹೀಗೆ ಬರುವಂಥ ಸಂದರ್ಭದಲ್ಲಿ ಅಲ್ಲೊಬ್ಬ ಭಿಕ್ಷುಕ ಇದ್ದ. ಆ ಭಿಕ್ಷುಕ ಎಂಥ ದಟ್ಟ ದರಿದ್ರದವನು ಅಂದರೆ, ಒಂದೊತ್ತು ಊಟ ಮಾಡೋದಕ್ಕೂ ಬಹಳ ಕಷ್ಟವಾಗಿತ್ತು ಅವನ ಪರಿಸ್ಥಿತಿ. ಒಂದು ಹೊಲ ಗದ್ದೆ ಇರಲಿಲ್ಲ, ಸೋದರ ಸಂಬಂಧಿಕರಿರಲಿಲ್ಲ, ತಂದೆ ತಾಯಿಗಳು ಹುಟ್ಟಿದಾಗೆ ಸತ್ತೋದ್ರು. ಹಾಗಾಗಿ ಇವನು ಬಹಳ ಕಷ್ಟದಲ್ಲಿದ್ದ. ಇವನು ಮನಸ್ಸಲ್ಲಿ ಅಂದ್ಕೊಳ್ಳೋನಂತೆ, ಯಾವತ್ತು ನನ್ನ ಹಣೆ ಬರ ಬದಲಾಗುತ್ತೆ, ಯಾವತ್ತು ನನ್ನ ಈ ಪರಿಸ್ಥಿತಿ ಒಳ್ಳೆ ಉತ್ತಮ ಸ್ಥಿತಿಗೆ ಬರುತ್ತೆ ಅಂತ ಪ್ರತಿದಿನ ಭಿಕ್ಷೆ ಬಿಡೋಕೆ ಅಂದ್ಕೊಳ್ತಾ ಇದ್ದಂತೆ. ಹೀಗೆ ಒಮ್ಮೆ ಪುರಬೀದಿ ಕುತ್ಕೊಂಡು ಭಿಕ್ಷಾಟನೆ ಮಾಡ್ತಾ ಇದ್ದಂತೆ. ಆ ಭಿಕ್ಷಾಟನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿದಿನ ಹೀಗೆ ಕೃಷ್ಣ ಅರ್ಜುನರು ಬರ್ತಾ ಇದ್ರು. ಆದರೆ ಪ್ರತಿದಿನ ಬರುವಂಥ ಸಂದರ್ಭದಲ್ಲಿ ಈ ಭಿಕ್ಷಾಟನೆಗೆ ಅಂತ ಕುಳಿತಿದ್ದಂಥ ಈ ಭಿಕ್ಷುಕನಿಗೆ ಕಾಣಿಸ್ತಿರ್ಲಿಲ್ಲ. ಕಾರಣ ಆ ಪರಮಾತ್ಮನಿಗೆ ಗೊತ್ತಿತ್ತು. ಒಂದು ದಿನ ಅಚಾನಕ್ಕಾಗಿ ಪುರಬೀದಿಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ಭಿಕ್ಷಾಟನೆಗೆ ಕುತ್ಕೊಂಡಿದ್ದಂಥ ಈ ಭಿಕ್ಷುಕನಿಗೆ ನರನಾರಾಯಣ ಕಾಣಲು ಬಹಳ ಸಂತೋಷವಾಗಿ, ಓಹೋ, ಇವತ್ತು ನನ್ನ ಅದರ ಹಣೆ ಬರಹ ಬದಲಾಯಿತು, ಇನ್ನ ಮೇಲೆ ನಾನು ಭಿಕ್ಷಾಟನೆ ಮಾಡೋ ಹಾಗಿರೋದಿಲ್ಲ ಅಂತ ಹೇಳಿ ಅವರು ಬರುತ್ತಿದ್ದಂಥ ಆ ಪುರಬೀದಿಗಳಲ್ಲಿ ಈ ಭಿಕ್ಷೆಗಾಗಿ ಕುತ್ಕೊಂಡಿದ್ನಲ್ಲ ಈ ಭಿಕ್ಷುಕ ಆ ಕ್ಷಣ ಹೋಗಿ ಅವ್ರ ಅಷ್ಟಾಂಗ ಕಾಲ ಮೇಲೆ ಬಿದ್ದೆ, ಪರಮಾತ್ಮ ನರನಾರಾಯಣರ ದರ್ಶನ ಆಯಿತು, ಇನ್ನು ನನ್ನ ಅದೃಷ್ಟ ಬದಲಾಗುತ್ತೆ ಸ್ವಾಮಿ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ನಾನೊಬ್ಬ ನತದೃಷ್ಟ, ನನಗೆ ಹುಟ್ಟಿದಾಗಲೇ ತಂದೆ ತಾಯಿ ಇಲ್ಲ, ನನಗೊಂದು ಹೊಲ ಗದ್ದೆ ಇಲ್ಲ, ನನ್ನ ಜೀವನ ಬರೀ ಭಿಕ್ಷಾಟನೆ ಕಳೆದಿದೆ, ದಯವಿಟ್ಟು ನನಗೆ ಏನನ್ನ ಕೊಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಂಡೆ. ಇದನ್ನು ಕೇಳಿದಂಥ ಕೃಷ್ಣ ಅರ್ಜುನನ ಮನಸ್ಸಲ್ಲಿ ಅನಿಸ್ತಂತೆ, ಅಯ್ಯೋ ಇವನ ಪರಿಸ್ಥಿತಿ ಏನಪ್ಪ ಹೀಗಿದೆ ಅಂತೇಳಿ ತನ್ನಲ್ಲಿದ್ದಂಥ ಬೆಲೆ ಬಾಳುವಂಥವು ಒಡವೆ ವಸ್ತ್ರಗಳನ್ನೆಲ್ಲ ಅವನೇನು ಮಾಡ್ದ, ಒಂದು ಗಂಟು ಮುಟ್ಟಲ್ಲಿ ಹಾಕಿ ಕೊಟ್ಬಿಟ್ಟು ನಿನ್ನ ಮೇಲೆ ಜೀವನ ಈ ಭಿಕ್ಷಾಟನೆ ಬಿಟ್ಟು ಚೆನ್ನಾಗಿ ಬದುಕು ಅಂತೇಳಿ ಕಳಿಸ್ತಂತೆ. ಅದನ್ನು ತಗೊಂಡಂಥ ಆ ಭಿಕ್ಷುಕ ನರನಾರಾಯಣರಿಬ್ಬರಿಗೂ ನಮಸ್ಕಾರ ಮಾಡಿ ಅಲ್ಲಿಂದ ಖುಷಿಯಾಗಿ ಹೊರಡುವಂಥ ಸಂದರ್ಭ ಸಂಜೆ ವೇಳೆ ಆಗಿತ್ತು. ಇನ್ನೇನು ಕತ್ತಲೆ ಆವರಿಸುವಂಥ ಸಂದರ್ಭ. ಇದನ್ನೆಲ್ಲ ಒಬ್ಬ ಕಳ್ಳ ಗಮನಿಸ್ತಾ ಇದ್ದ. ಈ ಕಡೆ ನರನಾರಾಯಣರು ಕಣ್ಮರೆ ಆಗ್ತಾ ಇದ್ದದನ್ನು ನೋಡಿ ಅವನು ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗಿ ಅವನಲ್ಲಿದ್ದಂಥ ಅಷ್ಟು ಒಡೆಗಳನ್ನು ಕಿತ್ಕೊಂಡು ಓಡೋಗಿದ್ದನ್ನ ಈ ಭಿಕ್ಷುಕ ಬಡ್ಕೊಳ್ತೇನೆ, ಬಾಯಿ ಬಡ್ಕೊಳ್ತೇನೆ, ಅಯ್ಯೋ ಕೈಗೆ ಬಂದಿದ್ದು ಬಾಯಿಗೆ ಬಂದಂಗೆ ಹೊಟ್ಟೈತಲ್ಲ, ಕಳ್ಳ ಕಿತ್ಕೊಂಡು ಬಾಯಿ ಬಡ್ಕೊಳ್ತಾನೆ. ಯಾರು ಕಾಪಾಡ್ತಾರೆ? ಕಳ್ಳ ಎತ್ಕೊಂಡು ಮರೆಯಾದ. ಇವನು ಹಣೆ ಬರ ಅಂದ್ಕೊಳ್ತೇನೆ, ನಾನು ಹಣೆ ಬರೇನೆ, ನರನಾರಾಯಣ ಕೊಟ್ಟಿದ್ದು ಉಳಿದಿಲ್ವಲ್ಲ ಅಂತೇಳಿ ಮನಸ್ಸಿಗೆ ಬಹಳ ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾನೆ. ಅದು ಇನ್ನೊಂದು ಹೆಂಡತಿ ಇತ್ತು, ಭಾಳ ಸಾಧ್ವಿ ಅಯ್ಯಮ್ಮ. ಎಲ್ಲಿ ಹೆಂಡತಿಗೆ ಹೇಳಿದೆ, ಅವಳು ಸಹ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೀವಿ ಅಂತ ಹೇಳಿದೆ. ಅವತ್ತು ರಾತ್ರಿ ಹಂಗೆ ಬೇಜಾರಿನಲ್ಲೇ ಕಳೆದ. ಮತ್ತೆ ಮರುದಿನ ಶ್ರೀಕೃಷ್ಣ ಅರ್ಜುನ ಬರ್ತಾರೆ ಅಂತ ಅದೇ ಪುರಬೀದಿಗಳಲ್ಲಿ ಅಲ್ಲೇ ಕಾಯ್ತಾ ಕುಳಿತ. ಮತ್ತೆ ಯಥ ಪ್ರಕಾರ ನರನಾರಾಯಣರು ಆ ಬೀದಿಯಲ್ಲಿ ಬರ್ತಾಯಿದ್ರು. ಅದನ್ನು ಬಂದಿದ್ದು ನೋಡಿ ಮತ್ತೊಮ್ಮೆ ಬಹಳ ಸಂತೋಷವಾಗಿ ಹೋಗಿ ಮತ್ತೆ ಸಾಷ್ಟಾಂಗವಿಟ್ಟು, ಪ್ರಭು, ನಿನ್ನೆ ನೀವು ಕೊಟ್ಟಂಥ ಆ ಕೊಟ್ಟಂಥ ಒಡವೆಗಳನ್ನೆಲ್ಲ ಯಾವನೋ ಕಳ್ಳ ಗಮನಿಸಿ ಅದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟ ಪ್ರಭು, ಏನು ಪ್ರಭು, ನನ್ನ ಹಣೆ ಬರನೇ ಸರಿಗಿಲ್ಲ ಅಂದಾಗ
ಆ ಕ್ಷಣ ಅರ್ಜುನ ಏನು ಮಾಡ್ತಾನೆ, ತನ್ನಲ್ಲಿ ಇದ್ದಂಥ ಒಂದು ಅದ್ಭುತವಾದ ಬಹಳ ಬೆಲೆ ಬಾಳುವಂಥದ್ದ ಒಂದು ರತ್ನ ಖಚಿತವಾದ ಒಂದು ಕಲ್ಲಿನ ಉಂಗುರ ಕೊಡ್ತಾನೆ. ಇದು ಬಹಳ ಅಪಾರ ಬೆಲೆ ಉಳ್ಳದು, ಇದನ್ನು ನೀನು ಇಟ್ಕೊಂಡ್ರೆ ನಿನ್ನ ಜೀವನ ನಿನ್ನ 7 ತಲೆಮಾರು ತಿನ್ಬೋದು ಅಂಥೇಳಿ ಅವನಿಗೆ ಆ ಒಂದು ಕಲ್ಲಿನ ಉಂಗುರ ಕೊಡ್ತಾನೆ. ಅದನ್ನು ನೋಡಿ ಆ ಕಳ್ಳ ಬಹಳ ಸಂತೋಷದಿಂದ ಮತ್ತೊಮ್ಮೆ ಸಾಷ್ಟಾಂಗ ಹೊಂದಿಸಿ ಆ ಉಂಗುರ ಏನು ಮಾಡ್ತಾನೆ, ತನ್ನ ಪಂಚೆಗೆ ಕಟ್ಕೊಂಡು ಅವತ್ತು ಭಿಕ್ಷಾಟನೆ ಮಾಡೋದು ಬೇಡ ಅಂತೇಳಿ ಬಹಳ ಸಂತೋಷದಿಂದ ಮನೆಗೆ ಹೊರಡ್ತಾನೆ. ಮನೆಗೆ ಹೊರಟಿ ಹೆಂಡತಿಗೂ ಹೇಳೋದಿಲ್ಲ, ಯಾಕಂದರೆ ಹೆಂಡತಿಗೆ ಹೇಳ್ಬೋದಾಗಿತ್ತು, ಆದರೆ ನಾಳೆ ಹೇಳೋಣ ಅಂತ ಹೇಳಿ ಅವನೇನು ಮಾಡ್ತಾನೆ, ಆ ಕಲ್ಲನ್ನು ಎಲ್ಲಿಡ್ತಾನೆ, ಒಂದು ಮೊದಲೇ ಗುಡಿಸಲು ಅರಕಲು ಮನೆ. ಅವಾಗ ಆ ಹಾಸಿಗೆ ಏನು ಇಲ್ವಲ್ಲ, ಅಲ್ಲಿ ಒಂದು ಚಾಪೆ ಮೇಲೆ ಮಲ್ಕೊಳ್ತಾ ಮೇಲೆ ನೋಡ್ತಾನೆ, ಒಂದು ಮಡಿಕೆ ಕಾಣುತ್ತೆ. ಆ ಮಡಿಕೆಯಲ್ಲಿ ಇಲ್ಲಿಟ್ಟರೆ ಸೇಫ್ ಆಗಿರುತ್ತೆ ಅಂತೇಳಿ ಆ ಮಡಿಕೆಯಲ್ಲಿ ಆ ಒಂದು ಉಂಗುರನ ಹಾಕಿರ್ತಾನೆ. ರಾತ್ರಿ ಎಲ್ಲ ಕನಸು ಕಾಣ್ತಾ ಮಲಗ್ತಾನೆ, ನಾಳೆ ಅಷ್ಟು ಹೊಲ ತೊಗೊಬೋದು, ಇಷ್ಟು ಗದ್ದೆ ತೊಗೊಬೋದು ಅಂತ ಆಲೋಚನೆ ಮಾಡ್ತಾ ಮಲಗ್ತಾನೆ. ಬೆಳಿಗ್ಗೆ ಅದೇ ಗೊಂಗಿನಲ್ಲಿ ಎದ್ದು ನೋಡ್ತಾನೆ, ಆಶ್ಚರ್ಯ, ಮಡಿಕೆಯಲ್ಲಿ ಕಾಣಲ್ಲ. ಬಂದು ನೋಡ್ತಾನೆ, ಹೆಂಡತಿ ಬರೀ ಇರಲ್ಲ. ಅಲ್ಲಿ ನೋಡಿದ್ರೆ ಒಂದು ಹೊಡೆದೋಗಿರೋ ಮಡಿಕೆ ಇರುತ್ತೆ. ಇವನು ಗಾಬರಿಯಿಂದ ಓಡೋಗ್ತಾನೆ. ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ದೂರ ನದಿ ಹರಿತಾ ಇರುತ್ತೆ, ಆ ನದಿಯಿಂದ ನೀರು ಎತ್ತಿ ತರ್ತಾ ಇರ್ತಾನೆ. ಗಾಬರಿಯಿಂದ ಮಡಿಕೆ ಇತ್ತಲ್ಲ, ಏನಾಯ್ತು ಅಂದರೆ ಬೆಳಿಗ್ಗೆ ಮಡಿಕೆ ಎತ್ಕೊಂಡು ಹೋಗೋ ಮಡಿಕೆ ಹೊಡೆದೋಯ್ತು, ಬೇರೆ ಮಡಿಕೆ ಇಲ್ಲದ ಕಾರಣ ನಾನು ಆ ಮಡಿಕೆ ಎತ್ಕೊಂಡೆ. ಅಯ್ಯೋ, ಅದರಲ್ಲಿ ಒಂದು ಬೆಲೆ ಬಾಳೋದು ವಸ್ತು ಇತ್ತು ಅಂತೇಳಿ. ಏನಿಲ್ಲ ರೀ, ನೀರು ಮುಳುಗ್ಸೋಗಿ ಯಾವುದೊಂದು ಕಲ್ಲು ಕಾಣ್ತು, ಅದು ನೀರಲ್ಲಿ ಮುಳುಗೋಯ್ತು ಅಂತೇಳಿ ಅವನಿಗೆ ಇನ್ನೂ ಬಹಳ ದುಃಖ ಆಗ್ಬಿಡುತ್ತೆ. ಅಯ್ಯೋ, ಎಂಥ ಪರಿಸ್ಥಿತಿ ಆಗೋಯ್ತಲ್ಲ ಅಂತ ಅವಳು ಏನಾಯ್ತು ಅವ್ನಿಗೆ, ಹೆಂಡತಿಗೆ ಇಲ್ಲಿ ಹೇಳಿದ ಅವಳು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಲ್ಲ ಅಂತ ಹೇಳಿದೆ. ಬಹಳ ದುಃಖಿತನಾಗಿ ಮತ್ತೆ ಯಥ ಪ್ರಕಾರ ಪುರಬ್ಬಿಗೆ ಬಂದು ಕೂತ್ಕೊಳ್ತಾನೆ. ಮತ್ತೆ ಭಿಕ್ಷಾಟನೆ ಅಂದ್ಕೊಳ್ತಾನೆ, ನನ್ನ ಹಣೆ ಬರ ನರನಾರಾಯಣರು ಕೊಟ್ಟರು ನನ್ನ ಹಣೆ ಬರ ಬದಲಾಗಿಲ್ಲ ಅಂದರೆ ಎಂಥ ದರಿದ್ರದ ನನ್ನ ಈ ಹಣೆ ಬರ ಅಂದ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ತಾನೆ. ಮತ್ತೆ ನಾರಾಯಣ ಯಥ ಪ್ರಕಾರ ಸಂಜೆ ವಿಹಾರಕ್ಕೆ ಅಂತ ಬರ್ತಾನೆ. ನೋಡ್ತಾರೆ, ಏನು ಆಶ್ಚರ್ಯ, ಅದೇ ಭಿಕ್ಷುಕ ಅಲ್ಲೇ ಕೂತ್ಕೊಂಡಿರ್ತಾನೆ. ಅರ್ಜುನ ಅನಿಸುತ್ತೆ, ಪ್ರಭು ಏನಿದು, ಮೊನ್ನೆ ನೋಡದೆ ಒಡವೆ ಅಷ್ಟೆಲ್ಲ ಒಡವೆ ಕೊಟ್ಟರು ಕಳ್ಳ ಕಿತ್ಕೊಂಡೋದ, ನಿನ್ನೆ ನೋಡಿದೆ ಅದಕ್ಕಿಂತ ಬೆಲೆ ಬಾಳೋದು ಕೊಟ್ಟಿದ್ರು, ಇವನು ಇದಾನಲ್ಲ ಏನಂದಾಗ ಕೃಷ್ಣ ಹೇಳ್ತಾನೆ, ಹೋಗಿ ವಿಚಾರಿಸು ಏನು ಅಂತ ಹೇಳ್ತಾನೆ. ಆವಾಗ ಅರ್ಜುನ ಬಂದು ಕೇಳ್ತಾನೆ, ಯಾಕಪ್ಪ ಏನಾಯ್ತು, ನಿನ್ನೆ ತಾನೇ ನಿನಗೆ ಬೆಲೆ ಬಾಳುವಂಥ ಉಂಗುರನೇ ಕೊಟ್ಟಿದ್ದೆ, ಅದಿದ್ರೆ ನಿನ್ನ ಜೀವನ 7 ತಲೆಮಾರು ಬದಲಾಗುತ್ತೆ ಅಂದರೆ ಯಾಕೆ ಏನಾಯ್ತು ಅಂದರೆ, ಸ್ವಾಮಿ ನೀವೇನೋ ಕೊಟ್ಟರೆ, ಬೆಳಿಗ್ಗೆ ರಾತ್ರಿ ನಡೆದಂಥ ಘಟನೆಗಳು, ಬೆಳಿಗ್ಗೆ ನಡೆದಂಥ ಘಟನೆಗಳು ಪರಿಪೂರ್ಣವಾಗಿ ವಿಸ್ತಾರವಾಗಿ ಹೇಳುತ್ತೆ. ಇದನ್ನು ಕೇಳಿದ ಅರ್ಜುನಿಗೆ ಆ ಕ್ಷಣ ಜ್ಞಾನೋದಯ ಆಗುತ್ತೆ. ಆಗ ಅನ್ಕೊಳ್ತಾನೆ, ಪ್ರಭು ನನ್ನ ಕ್ಷಮಿಸು, ನೀನು ಪಕ್ಕದಲ್ಲೇ ಇದ್ಕೊಂಡು ನಾನೇ ಅಂದ್ಕೊಂಡು ನನ್ನ ಈ ಮೂರ್ಖತೆಯಿಂದ ಕೊಟ್ಟನಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂಥೇಳಿ ಶ್ರೀಕೃಷ್ಣ ಭಗವಾನ್ಗೆ 2 ಕೈಯಿಂದ ನಮಸ್ಕಾರ ಮಾಡಿ ಕೇಳ್ತಾನೆ. ಆವಾಗ ಹೇಳ್ತಾನೆ ಅರ್ಜುನ, ಹರಿಕರ್ತನ ಅಹಂಕರ್ತ ಅಂದರೆ ಮನುಷ್ಯ ಕೊಡೋದು ಶಾಶ್ವತ ಇಲ್ಲ, ಭಗವಂತ ಕೊಡೋದೇ ಶಾಶ್ವತ ಅಂಥೇಳಿ, ಪ್ರಭು ನನ್ನ ಕ್ಷಮಿಸು, ನೀನು ಉದ್ಧಾರ ಮಾಡು, ನೀನೇ ಏನೋ ಮಾಡುವಾಗ ಶ್ರೀಕೃಷ್ಣ ಭಗವಾನರು ಅವನಿಗೆ 2 ಕಾಸನ್ನ ಕೊಡ್ತಾನೆ. ಆ 2 ಕಾಸನ್ನ ತಗೊಳ್ತಾನೆ. ಆ ಭಿಕ್ಷುಕ ಅನ್ಕೊಳ್ತಾನೆ, ನನ್ನ ಹಣೆ ಬರ ಇಷ್ಟೇ ಅಂತೇಳಿ ಅವ್ರಿಗೆ ಅಲ್ಲಿಂದ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾನೆ. ಹೊರಡುವಂಥ ಸಂದರ್ಭದಲ್ಲಿ ಆ ಮಡುವು ಇರುತ್ತೆ, ಈ ಪುರ ಬೀದಿಗಳಾದ್ಮೇಲೆ ಸ್ವಲ್ಪ ಈ ಕೆರೆ ಕಟ್ಟೆಗಳಿರ್ತದಲ್ಲ, ಅಂಥ ಕಟ್ಟೆಯಲ್ಲಿ ಒಬ್ಬ ಮೀನು ಹಿಡಿಯೋನು ಒಂದಷ್ಟು ಮೀನುಗಳನ್ನ ಹಿಡ್ದು ಹೊಂಡ ಮಾಡಿ ಅಲ್ಲಿ ಬಿಟ್ಟಿರ್ತಾನೆ. ಒಂದಷ್ಟು ಮೀನುಗಳು, ಯಾಕಂದರೆ ಜನಕ್ಕೆ ಫ್ರೆಶ್ ಮೀನು ತುಂಬ ಇಷ್ಟ ಅಲ್ವಾ, ಹಾಗಾಗಿ ಏನು ಮಾಡ್ತಾರೆ, ಒಂದಷ್ಟು ಮೀನುಗಳು ಹಿಡಿದ್ಬಿಟ್ಟಿರ್ತಾನೆ. ಇವನು ಆ 2 ಕಾಸು ತೊಗೊಂಡು ಅಂದ್ಕೊಳ್ತಾನೆ, ನನ್ನ ಒಂದು ಊಟ ಒಂದು ಊಟ ಮಾಡ್ಬೋದು ಅಂದ್ಕೊಂಡು ಮನಸ್ಸಲ್ಲಿ ನನ್ನ ಹಣೆ ಬರನೇ ಇಷ್ಟೇ ಅಂದ್ಕೊಂಡು ಹಂಗೇ ಬರುವಂಥ ಸಂದರ್ಭ ನೋಡ್ತಾನೆ. ಆ ಮೀನುಗಳೆಲ್ಲ ಒಂದಷ್ಟು ಮೀನುಗಳು ಎಲ್ಲ ಸೊಪ್ಪೋಗಿರುತ್ತೆ, ಆದರೆ ಒಂದು ಮೀನು ಮಾತ್ರ ಭಾಳ ಒದ್ದಾಡ್ತಾ ಇರುತ್ತೆ. ಅದನ್ನು ನೋಡಿದ್ರೆ ಇವನು ಮನಸ್ಸಿಗೆ ಅನಿಸುತ್ತೆ, ಈ 2 ಕಾಸಲ್ಲಿ ನಾನು ಒಂದು ಹೊತ್ತು ಊಟ ಮಾಡ್ಬೋದು, ಇಲ್ಲ ಒಂದು ಹೊತ್ತು ಹೊಟ್ಟೆ ತುಂಬೋದು, ಆದರೆ ಈ ಮೀನನ್ನ ನಾನು ಬದುಕಿಸಿ ಅದು ಬಿಟ್ಟರೆ ಅದು ಎಷ್ಟು ಸಂತೋಷ ಬೀಳುತ್ತಲ್ಲ ಅಂತೇಳಿ ಆ 2 ಕಾಸನ್ನ ಕೊಟ್ಟು ಆ ಮೀನು ಎತ್ಕೊಳ್ತಾನೆ. ಆ ಮೀನು ಎತ್ಕೊಂಡು ತಿರ್ಗಾ ಮತ್ತೆ ಆ ಕೆರೆಗೆ ಬಿಡೋಕ್ಕೆ ಬರೋವಾದ ಸಂದರ್ಭದಲ್ಲಿ ಮೀನು ಹಿಂಗಂತ ಇರುತ್ತೆ. ಇದನ್ನು ನೋಡ್ತಾನೆ, ಏನು ಆಶ್ಚರ್ಯ, ಮೀನು ಬಾಯಿ ಹಿಂಗಂತ ಇದೆಯಲ್ಲ ಅಂತ ನೋಡ್ತಾನೆ. ಒಳಗಡೆ ಉಂಗುರ ಇರುತ್ತೆ. ಭಾಳ ಸಂತೋಷವಾಗಿ ಎತ್ಕೊಳ್ತಾನೆ. ಮತ್ತೆ ಆ ಮೀನನ್ನ ಮತ್ತೆ ಆ ಕೆರೆಗೆ ಬಿಟ್ಟು ಖುಷಿಯಿಂದ ಹೊಡ್ಕೊಳ್ತಾನೆ. ಸಿಕ್ತು ಕಳೆದೋಗಿ ಸಿಕ್ತು ಅನ್ನೋವಾಗ ಅದೇ ಜಾಗದಲ್ಲಿ ಮುಂದೆಗಡೆ ಕಳ್ಳ ಹೋಗ್ತಾ ಇರ್ತಾನೆ. ಇದನ್ನು ಕೇಳಿದಂಥ ಆ ಕಳ್ಳ, ಓಹೋ, ಇನ್ನು ಇವನಿಗೆ ನಾನು ಸಿಕ್ಕಾಕೊಂಡ್ರೆ, ಇನ್ನು ನರನಾರಾಯಣನ ಕೈಲಿ ಸಿಕ್ಕಿದ್ರೆ ನನಗೆ ಖಂಡಿತ ಶಿರಚ್ಛೇದ ಅಂತೇಳಿ ಓಡಿ ಬಂದು, ಕಳ್ತನ ಮಾಡಿದಷ್ಟು ನೋಡಪ್ಪ, ನಾನು ಏನೂ ಮುಟ್ಟಿಲ್ಲ, ದಯವಿಟ್ಟು ಬಡ್ಕೊಂಬೇಡ, ತಗೊಂಡು ನಾನು ಕಳ್ತನ ಮಾಡಿದ್ದೆ, ನಿಮಗೆ ಎಲ್ಲ ವಸ್ತುಗಳನ್ನು ಕೊಟ್ಟುಬಿಟ್ಟು ಅವ್ನು ನಮಸ್ಕಾರ ಮಾಡಿಲ್ಲ ಓಡೋದು.
ಇದನ್ನ ಕಂಡಂತ ಈ ಭಿಕ್ಷುಕನಿಗೆ ಮತ್ತಷ್ಟು ಆಶ್ಚರ್ಯ. ಕಳೆದೋಗಿದ್ದೆಲ್ಲ ಸಿಕ್ತು, ಬಹಳ ಖುಷಿಯಲ್ಲಿ ಸಿಕ್ತು ಅಂದ್ಕೊಂಡು ಅದನ್ನೆಲ್ಲ ಸಂತೋಷ ತಗೊಂಡು ಮತ್ತೆ ಪುರಬೀದಿಗಳಲ್ಲಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣಾರ್ಜುನ ನೋಡಿ ಸಾಷ್ಟಾಂಗವಿದೆ, ಪ್ರಭು ಕಳೆದೋಗಿದ್ದೆಲ್ಲ ಸಿಕ್ತು, ನನಗೆ ಬಹಳ ಸಂತೋಷ ಆಯಿತು ಅಂತೇಳಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ಕೇಳ್ತಾನೆ, ಅರ್ಜುನ ಕೇಳ್ತಾನೆ, ಪ್ರಭು ನೀನೇನು ಅವನಿಗೆ ಮಾಯ ಮಾಡಿದೆ? ನಾನು ಅಷ್ಟು ಒಡವೆ ಕೊಟ್ಟರು ಅವನು ಹಣೆ ಬರ ಕಳ್ಳ ಕಿತ್ಕೊಂಡದ, ನಾನು ಅದ್ಭುತವಾದ ಬೆಲೆ ಬಾಳೋದ ಉಂಗ್ರಾಣ ಕೊಟ್ಟೆ, ಅದೂ ಸಹ ನಿಲ್ಲಿಲ್ಲ, ಆದರೆ ನೀನು ಕೊಟ್ಟಂತೆ 2 ಕಾಸು ಹೇಗೆ ಬದಲಾಯಿತು ಅವನ ಜೀವನ, ದಯವಿಟ್ಟು ನನಗೆ ವಿವರಿಸಿ ಹೇಳು ಅಂತಾಗ ಆವಾಗ ಶ್ರೀಕೃಷ್ಣ ಭಗವಾನ್ ಹೇಳ್ತಾರೆ, ನಾನು ಕೊಟ್ಟಂತ 2 ಕಾಸು ಅವನು ಆ 2 ಕಾಸನ್ನ 4 ಕಾಸು ಮಾಡ್ತೀನಿ ಅಂತ ಸೇರಿಸಿಟ್ಟಿದ್ರೆ ಅವನ ಜೀವನ ಪರ್ಯಂತ ದಟ್ಟ ದರಿದ್ರನಾಗಿ ಇರೋನು, ಅವನ ಜೀವನ ಯಾವತ್ತು ಬದಲಾಗ್ತಿರಲಿಲ್ಲ. ಅವನು ಸೂಕ್ಷ್ಮವಾಗಿ ಮನಸ್ಸಿ ನೋಡಿದಾಗ ಅವನು ದಟ್ಟ ದರಿದ್ರದವನೇ, ಅವನ ಜೀವನ ಯಾವತ್ತು ಬದಲಾಗ್ತಿರ್ಲಿಲ್ಲ. ಆದರೆ ನಾನು ಕೊಟ್ಟಂತ ಕಾಸಿನಲ್ಲಿ ಯಾವಾಗ ಆ ಒಂದು ಜೀವಿ ಅಂದ್ರೆ ಪ್ರಕೃತಿಯಲ್ಲಿದ್ದಂಥ ಆ ಪ್ರಾಣಿನ ನೋಡಿ ಆ ಜೀವ ಉಳಿಸ್ಬೇಕು ಅನ್ನಲ್ಲ, ಹಾಗಾಗಿ ಇವನ ಅದೃಷ್ಟ ಬದಲಾಯಿತು. ಆ ಬದಲಾಗಿದ್ದ ಕಾರಣ ಅವನಿಗೆ ಕಳೆದು ಹೋದಂತ ಆ ಉಂಗುರ ಅಲ್ಲಿ ಸಿಕ್ತು. ಮತ್ತೆ ಯಾವತ್ತು ಈ ಪ್ರಕೃತಿಯೊಂದಿಗೆ ನನ್ನದು ಇವನು ತಗೊಂಡು ನೋಡು, ಇದ್ರಲ್ಲಿ ನಾನು ನಿನ್ಗೊಂದು ರಹಸ್ಯ ಹೇಳ್ತೀನಿ, ನೀನು ಪ್ರಥಮವಾಗಿ ಕೊಟ್ಟಲ್ಲ ಆ ಒಂದು ವಜ್ರಾಭರಣ, ಅದು ಅವನಿಗೇನು ಅನಿಸ್ತು, ನಾನು ನಿನ್ನ ಮೇಲೆ ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡ್ದ. ಅಂದರೆ ಇವನು ತುಂಬ ಸ್ವಾರ್ಥಿಯಾಗಿದ್ದ. ಮತ್ತೊಮ್ಮೆ ನೀನು ಈ ವಜ್ರದುಂಗುರ ಕೊಟ್ಟಲ್ಲ, ಅವಾಗಲೂ ಸಹ ಇವನು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡಿದ ವಿನಃ ಈ ಪ್ರಕೃತಿ ಚೆನ್ನಾಗಿರಲಿ ಅಂತ ಆಲೋಚನೆ ಮಾಡಲಿಲ್ಲ. ಹಾಗಾಗಿ ಅವನು ದಟ್ಟ ದರಿದ್ರನಾಗಿದ್ದ. ಯಾವತ್ತು ನಾನು ಕೊಟ್ಟಂತ 2 ಕಾಸಿಂದ ಅವನು ಒಂದು ಪ್ರಾಣಿ ಬದುಕಲಿ, ಅದು ಚೆನ್ನಾಗಿರ್ಲಿ ಅಂತ ಅನ್ಕೊಂಡಲ್ಲ, ಅವಾಗ ಪ್ರಕೃತಿಯೊಂದಿಗೆ ಸಂಯೋಗ ಆದ. ಹಾಗಾಗಿ ಈ ಪ್ರಕೃತಿ ಏನು ಮಾಡಿದ್ರು, ಅವನ ಹಣೆ ಬರನ ಬದಲಾಯಿಸ್ತು. ಇದು ನನ್ನ ಆಶೀರ್ವಾದ ಇರ್ಬೋದು ಖಂಡಿತ. ಯಾಕಂದ್ರೆ ಯಾವತ್ತು ಒಬ್ಬ ಮನುಷ್ಯ ನಾನು ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರು ಹೆಂಗನ ಹೋಗ್ಲಿ ಅಂತಿದ್ರೆ ಅವನು ಹಾಗೆ ಇರ್ತಾನೆ. ಯಾವತ್ತು ಪ್ರಕೃತಿಯೊಂದಿಗೆ ಬೆರೆತು ಅದು ಚೆನ್ನಾಗಿರ್ಲಿ ಅಂದಾಗ ಎಲ್ಲರೂ ಪ್ರಪಂಚದಲ್ಲೆಲ್ಲ ಚೆನ್ನಾಗಿರ್ತಾರೆ. ಅದಕ್ಕೆ ಹೇಳೋದು, ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ಕೆಟ್ಟ ಬುದ್ಧಿನ ಬಿಟ್ಟು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡಬೇಕು. ಜೊತೆಗೆ ಪ್ರಕೃತಿಯೊಂದಿಗೆ ಸಂಬಂಧ ಚೆನ್ನಾಗಿರ್ಬೇಕು. ಒಂದು ಮರ ಹಾಕಿದಾಗ ಆ ಮರ ಬೆಳೆದು ಅದ್ರಲ್ಲಿ ಬರುವಂಥ ಫಲ ಆಗ್ಬೋದು, ಪಕ್ಷಿಗಳಿಗೆ ನೆಲೆ ಆಗ್ಬೋದು, ನಮಗೆ ತಣ್ಣನೆ ಗಾಳಿ ಆಗ್ಬೋದು, ಇವೆಲ್ಲ ಸಿಗುತ್ತೆ. ಯಾವತ್ತೂ ಅಷ್ಟೇ ಪ್ರಕೃತಿ ಬಂದು ನಮ್ಮ ಹತ್ರ ಕೈ ಚಾಚಲ್ಲ, ನಾವೇ ಸ್ವತಃ ಹೋಗಿ ಪ್ರಕೃತಿನ ಕೈ ಚಾಚ್ತೀವಿ, ಬಿಟ್ಟಿರೋದನ್ನ ಹಾಳು ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮಗೆಲ್ಲ ಒಂದು ಸಲಹೆ ಏನಪ್ಪ ಅಂದರೆ, ಪ್ರಕೃತಿಯೊಂದಿಗೆ ನಾವು ತುಂಬ ಅನನ್ಯ ಸಂಬಂಧ ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇವತ್ತು ನೋಡ್ತಾ ಇದ್ದೀರಾ, ಇವತ್ತು 38-40 ಹೋಗ್ತಾ ಇದೆ. ಯಾಕೆ? ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿನ ಯಾವತ್ತು ಉಳಿಸ್ತೀವಿ, ನಾವು ಸಹ ಚೆನ್ನಾಗಿರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರುತ್ತೆ. ಅದಕ್ಕೆ ಏನು ಹೇಳ್ತಾ ಇದ್ರು ಶ್ರೀಕೃಷ್ಣ ಭಗವಾನು, ನಾವು ಮಾಡುವಂಥ ಕರ್ತವ್ಯದಲ್ಲಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳ ಜೊತೆಗೆ ಸಂಬಂಧ ಚೆನ್ನಾಗಿಟ್ಕೊಡಿ, ಅದಕ್ಕೂ ಒಂದಷ್ಟು ಆಹಾರ ಕೊಡಿ, ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಮತ್ತು ಇನ್ನೊಂದು ವಿಚಾರನೂ ಸಹ ಹೇಳಿದ್ರು, ಯಾವತ್ತು ನಾವು ನಮ್ಮ ಜೀವನದಲ್ಲಿ ನಡೆಯುವಂಥ ಸುಸಂದರ್ಭಗಳಲ್ಲಿ ನಮ್ಮ ಒಂದು ಗ್ರಹಗತಿಗಳು ಚೆನ್ನಾಗಿದ್ದಿರುವಾಗ 3 ವಿಚಾರನ ಶ್ರೀಕೃಷ್ಣ ಭಗವಾನ್ ಹೇಳಿದ್ರು. ಒಂದು, ಪ್ರಥಮವಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥ ಬೆಳಗಿನ ಉಪಹಾರನ ಏನೇ ಆಗಿರ್ಬೋದು, ಒಂದು ಹಿಡಿ ತಗೊಂಡೋಗಿ ನಿಮ್ಮ ಮನೆಯ ಮೇಲ್ಗಡೆ ಟೆರೆಸ್ನಲ್ಲೋ ಅಥವಾ ಈಚೆ ಕಡೆ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಾಗ ಆ ಪಕ್ಷಿಗಳು ತಿನ್ನುತ್ತಲ್ಲ, ಅದರಿಂದ ನಿಮಗೆ ಎಂಥ ಅದ್ಭುತ ಉಪಯೋಗ ಆಗುತ್ತೆ ಗೊತ್ತಾ ಸ್ನೇಹಿತರೆ? ನಿಮ್ಮ ಮನೆಯಲ್ಲಿ ಇರುವಂಥ ಗ್ರಹ ದೋಷ, ನಿಮ್ಮ ಮೇಲೆ ಇರುವಂಥ ಯಾವುದೇ ಒಂದು ವಾಸ್ತು ದೋಷ ಸಹ ಅದು ತಗೊಂಡು ಹೋಗುತ್ತೆ. ಮತ್ತು ಇನ್ನೊಂದು ವಿಚಾರನ ಹೇಳಿದ್ರು, ಈ ಪ್ರಪಂಚದಲ್ಲಿ ಇಬ್ಬರಿಗೆ ಒಂದು ಅದ್ಭುತ ಸ್ಥಾನ ಕೊಟ್ಟ. ಒಂದು ಶುದ್ಧವಾದ ಬ್ರಾಹ್ಮಣ, ಮತ್ತೆ ಅದಕ್ಕೆ ತಾಕತ್ತಿರುವಂಥ ಮತ್ತೊಂದು ಪ್ರಾಣಿ ಯಾವುದು ಅಂದರೆ ಗೋಮಾತ. ಇದಕ್ಕೆ ನೀವು ಎಲ್ಲೇ ಸಿಕ್ಕಿದ್ರು, ಎಲ್ಲೇ ನೀವು ಕಣ್ಣನ್ನು ನೋಡಿದ್ರು ಒಂದಷ್ಟು ದವಸ ಧಾನ್ಯಗಳನ್ನ ಕೊಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಬಂದಿದ್ದಲ್ಲಿ ನಿಮ್ಮ ಗೃಹದೋಷ, ಗ್ರಹದೋಷ ಎಲ್ಲ ದೋಷಗಳು ಹೋಗುತ್ತೆ. ಮತ್ತು ಪ್ರಕೃತಿಯೊಂದಿಗೆ ನೀವು ಇರ್ತೀರ ಅನ್ನೋದು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ಸಹ ಹೇಳಿದ್ರು, ಬೀದಿಗೆ ಒಂದಷ್ಟು ನಾಯಿಗಳು ಸಹ ಇರುತ್ತೆ, ಅದು ಬಂದು ನಮ್ಮನ್ನು ಯಾಚಿಸಿದಾಗ ನಾವು ತಿನ್ನುವಂಥ ಆಹಾರ ಒಂದಷ್ಟು ಕೊಟ್ಟು ನಮ್ಮಲ್ಲಿರುವಂಥ ಗುರುದೋಷ ಸಹ ಹೋಗುತ್ತೆ.
ಮತ್ತೆ ಕೋತಿಗಳು ಕಂಡಾಗೂ ಅಷ್ಟೇ ಒಂದಷ್ಟು ಅದಕ್ಕೆ ಆಹಾರ ಕೊಟ್ಟು ನಿಮ್ಮಲ್ಲಿ ಗುರುದೋಷ ಬಹಳ ಬೇಗ ವಿಮುಕ್ತಿ ಆಗುತ್ತೆ ಅಂತ ಸಾಕ್ಷಾತ್ ಶ್ರೀಕೃಷ್ಣ ಭಗವಾನರು ಈ ಕತೆ ಮೂಲಕ ನಮ್ಗೆ ಹೇಳಿದ ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ, ಮತ್ತು ಈ ನನ್ನ ಚಾನಲ್ನ ಪ್ರೋತ್ಸಾಹಿ ಸಲಹೆ ಅಂತ ಕೇಳ್ತೀನಿ. ಸ್ವಸ್ತಿ. ಹಾಗೂ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಇದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸ್ವಸ್ತಿ.